ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ನಾನು ಮಾಡಿ ತೋರಿಸ್ತಾ ಇರೋದು ಸೂಪರ್ ಟೇಸ್ಟಿಯಾದಂತಹ ಟೊಮ್ಯಾಟೊ ಚಟ್ನಿ ಮಾಡ್ಕೊಂಬರೋದಂತ ಪಟ್ ಅಂತ ನೋಡ್ಕೊಂಬರೋಣ ಬನ್ನಿ. ಕೆಂಪು ಹತ್ತಿರ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಒಂದು 7ರಿಂದ 8 ಟೊಮೊಟೊ, ಉಪ್ಪು ಹಾಕಿ ಸಣ್ಣಕ್ಕೆ ರುಬ್ಕೊಳ್ಳೋಣ. ಈಗ ಇದಕ್ಕೊಂಚೂರು ಒಗ್ಗರಣೆ ಕೊಡೋಣ. 1-2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕಿ ಅದನ್ನು ಸ್ವಲ್ಪ ಚಟಪಟ ಅನ್ನಲಿ. ಇದಾದಮೇಲೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಿಂಗೆ ಹಾಕೋಣ. ಫ್ರೆಂಡ್ಸ್, ಇನ್ನೊಂದು ಖುಷಿ ಸಮಾಚಾರನ ನಿಮ್ಮ ಹತ್ರ ಹಂಚ್ಕೊತೀನಿ. ಅದೇನು ಅಂತ ವಿಡಿಯೋ ಕೊನೆ ತನಕ ನೋಡಿ ಗೊತ್ತಾಗತ್ತೆ. ಈಗ ಇದಕ್ಕೆ ಚಿಟಿಕೆ ಅರಿಶಿನ ಹಾಕೋಣ, 1/4 ಟೀ ಸ್ಪೂನು. ಅಡುಗೆಗೆ ಪ್ರತಿಯೊಂದು ಅಡುಗೆಗೂ ಅರಿಶಿನ ಬೆಲ್ಲ ನಾವು ಯೂಸ್ ಮಾಡ್ತೀವಿ, ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಒಗ್ಗರಣೆಗೆ ಹಾಕೋಣ. ನಿಧಾನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಸ್ಪೂನು ಅಥವಾ 2 ಸ್ಪೂನಷ್ಟು ಬ್ಯಾಲೆನ್ಸ್ ಮಾಡೋಕ್ಕೆ, ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಕೆಂಪು ಮೆಣಸಿನ್ಕಾಯಿ ಇಲ್ದಲೇ ಇದ್ದರೆ ಖಾರ ಪುಡಿ ಕೂಡ ಹಾಕ್ಕೋಬೋದು. ಫ್ರೆಂಡ್ಸ್, ನೀವು ಈ ಇಂಗ್ರೀಡಿಯೆಂಟ್ಸ್ನ ಒಂದು ಸಲ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಚಪಾತಿ ರೋಲ್ ಮಾಡಿಕೊಡೋಕ್ಕೆ, ದೋಸೆಗೆ, ಮತ್ತು ನಾವು ಪಿಕ್ನಿಕ್ಕಿಗೆ ಹೋಗ್ಬೇಕಾದ್ರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೀಗ 1-2 ಕರಿಬೇವನ್ನ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಆವಾಗಲೇ ಒಗ್ಗರಣೆಗೆ ಹಾಕಿದರೆ ಸೀದೋಗ್ಬಿಡೋದು, ಎಣ್ಣೆ ಕಾದಿತ್ತು, ಹಂಗಾಗಿ ಲಾಸ್ಟಿಗೆ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಓಕೆ, ಈಗ ಇದನ್ನು ಮೇಲ್ಗಡೆ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಈಗ ನಂತರ ನೀವು ಈ ರೆಸಿಪಿನ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದ್ರ ಜೊತೆಗೆ ಇನ್ನೊಂದು ಸ್ವೀಟ್ ನ್ಯೂಸ್ ಏನು ಅಂತ ಗೊತ್ತಾ? ನನ್ನ ಹಳೆ ವಿಡಿಯೋ ಮೆಂತ್ಯದುಳಿ ಸಾಂಬಾರು, ಆ ವಿಡಿಯೋ ರೆಸಿಪಿಯಲ್ಲಿ ಕೊನೆಯಲ್ಲಿ ಒಂದು ವಿಷಯನ ಹಂಚ್ಕೊಂಡಿದ್ದೆ, ನನ್ನ ಮಗನ ಎಕ್ಸಿಬಿಷನ್ ಬಗ್ಗೆ. ಈಗ ಅದರದ್ದು ಏನು ಅಂತ ಹೇಳ್ತೀನಿ ನೋಡಿ. ಇದೀಗ ಕುದ್ದಿದ್ದಾಗಿದೆ. ಇದನ್ನ ಸರ್ವ್ ಮಾಡೋಣ. ರೆಡಿ. ಈಗ ಇದನ್ನು ಯಾವುದ್ರ ಜೊತೆ ಬೇಕಾದರೂ ತಿನ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸೋಲಾರ್ ಸಿಸ್ಟಮ್ ಎಕ್ಸಿಬಿಷನ್ ಬಗ್ಗೆ ನಾನು ಹೇಳಿದ್ದೆ. ಈಗ ಮೊನ್ನೆ ಪ್ರೈಸು ಕೂಡ ಅವನಿಗೆ ಇದರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಹೀಗೆ ನಿಮ್ಮ ಪ್ರೀತಿ ಆರೈಕೆ ಪ್ರತಿಯೊಂದು ಅವನ ಮೇಲೆ ಇರಲಿ ಅಂತ ನನ್ನ ಆಸೆ. ಥ್ಯಾಂಕ್ ಯು ಫ್ರೆಂಡ್ಸ್.